ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ತರಗತಿ ಬಂದ್ಬಿಟ್ಟು 34ನೇ ತರಗತಿ VA ಪರೀಕ್ಷೆಗೆ ನಿಮಗೆ 100% ಯೂಸ್ ಆಗೋ ರೀತಿಯಲ್ಲಿ ತರಗತಿಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಒಂದು ತರಗತಿಗಳು ನಿಮ್ಮ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾಡ್ತಕ್ಕಂತಹ ಎಲ್ಲ GK ತರಗತಿ ಏನು ಪರೀಕ್ಷೆಗಳು ಇರ್ತವೆ ಎಲ್ಲದಕ್ಕೂ ಕೂಡ ಯೂಸ್ ಆಗ್ತಕ್ಕಂಥ ತರಗತಿಗಳು ಇದ್ದಾವೆ. ಸಾಮಾನ್ಯ ಅಧ್ಯಯನ ಅಂತ ಬಂದಾಗ ಏನೇ ಕೂಡ ಕೇಳಿದರೂ ಕೂಡ ಯಾವುದೇ ಪರೀಕ್ಷೆ ಅಂತ ಬಂದರೂ ಕೂಡ ಎಲ್ಲದಕ್ಕೂ ಕೂಡ ಯೂಸ್ ಆಗೋ ರೀತಿಯಲ್ಲಿ ನಾವು ತರಗತಿಯನ್ನು ಮಾಡ್ತೀವಿ. ಓಕೆನಾ. ಈಗ ಇವತ್ತಿನ ತರಗತಿ ಬಂದ್ಬಿಟ್ಟು 34ನೇ ತರಗತಿ ಇರೋದ್ರಿಂದ ಸಂಪೂರ್ಣವಾಗಿ ನೋಡಿ. ಅದರ ಜೊತೆಗೆ ಯಾರ್ಯಾರು ಇನ್ನೂ ಕೂಡ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಿನ ತರಗತಿಯಲ್ಲಿ ಒಂದು ಅರ್ಧ ಕ್ವಶನ್ಸ್ ಆಗಿದ್ದು, ಇನ್ನೂ ಸ್ವಲ್ಪ ಕ್ವಶನ್ಸ್ ಇದ್ದು ಅದನ್ನು ನಾನು ಉಳಿಸ್ಕೊಂಡಿದ್ದೆ, ಅದನ್ನು ಇವತ್ತು ಹೇಳೋಣ. ಅದಕ್ಕೂ ಮುಂಚಿತವಾಗಿ ಇನ್ನು ಯಾರಾದರೂ ಕೂಡ ಸಂಪೂರ್ಣ ಬ್ಯಾಚನ್ನು ಪರ್ಚೇಸ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ತಪ್ಪದೇ ಪರ್ಚೇಸ್ ಮಾಡ್ಕೊಳ್ಳಿ. ಟೈಮ್ ಓದೋದಂಗೆ ನಿಮಗೆ ಓದೋದಕ್ಕೆ ನಿಮಗೆ ಕಡಿಮೆ ಟೈಮ್ ಸಿಗುತ್ತೆ. ಅದಕ್ಕಾಗಿ ಆದಷ್ಟು ಬೇಗ ಈ ಒಂದು ಸಂಪೂರ್ಣ ಬ್ಯಾಚಿನ PDF ಅನ್ನು ಪರ್ಚೇಸ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಇದನ್ನು ವಿತಿನ್ 50 ಡೇಸ್ ಒಳಗೂ ಕೂಡ ಇದನ್ನು ಮುಗಿಸ್ಬೋದು. ಓಕೆನಾ. ಆ ರೀತಿ ನಾವು ಏನು ಮಾಡಿದ್ದೀವಿ, ಕರೆಕ್ಟಾಗಿ ಈ ಒಂದು PDF ಅನ್ನು ಮಾಡಿದ್ದೀವಿ. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅಂತಲೇ ನಾವು ಮಾಡಿರ್ತಕ್ಕಂಥ ಒಂದು ಪರೀಕ್ಷೆ ಇದು ಅಥವಾ PDF ಇದು. ಬ್ಯಾಚ್ ಪ್ರೈಸ್ ಬಂದ್ಬಿಟ್ಟು 501 ರೂಪಾಯಿ ಇರುತ್ತೆ ಈ ಒಂದು ಬ್ಯಾಚ್ ಪ್ರೈಸ್ ಬಂದ್ಬಿಟ್ಟು. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಸಂಪೂರ್ಣ ಬ್ಯಾಚನ್ನು ಓದ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಜೊತೆಗೆ ನಮ್ಮ ಒಂದು ತರಗತಿಗಳನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಏನಪ್ಪ ಹೇಳ್ತೇನೆ ಅಂತ ಅಂದರೆ, ಕರೆಕ್ಟಾಗಿ ತರಗತಿಗಳನ್ನು ಫಾಲೋ ಮಾಡಿ, ಜೊತೆಗೆ ಕರೆಕ್ಟಾಗಿ ಈ ಒಂದು PDF ಓದ್ಕೊಂಡು ಹೋಗಿ. ಜೊತೆಗೆ RDPR ತರಗತಿ ನಾನು ಆದಷ್ಟು ಬೇಗ ಮಾಡಿಕೊಡ್ತೀನಿ, ಅದನ್ನು ಕೂಡ ನೋಡಿ. ಇವೆಲ್ಲ ತರಗತಿಗಳನ್ನು ನೀವು ಕಂಪಲ್ಸರಿಯಾಗಿ ನೋಡ್ಕೊತ ಬಂದ್ರಿ ಅಂತ ಅಂದರೆ 100% ನಿಮಗೆ ಜಾಬ್ ಸಿಗುತ್ತೆ. ಇಲ್ಲಿ ಇರ್ತಕ್ಕಂಥದ್ದು 500 ಪೋಸ್ಟ್ ಅಂತ. ನೀವು ಏನು ಮಾಡಿ ಅಂತ ಅಂದರೆ 500 ಪೋಸ್ಟ್ ಇದಾವೆ, ನಮಗೆಲ್ಲರಿಗೂ ಕೂಡ ಜಾಬ್ ಸಿಗುತ್ತೆ ಅಂತ ಹೇಳ್ತಿದ್ದೀರಾ. ಬಟ್ ಏನು ಮಾಡ್ಬೇಕು ಸರ್ ಅಂತ ಕೇಳ್ತೀರಾ. ವಿದ್ಯಾರ್ಥಿಗಳಿಗೆ ಟಾಪ್ 500 ಎಲ್ಲರೂ ಕೂಡ ಸಿಗುತ್ತೆ ನೋಡಿ. ನಮ್ಮ ಒಂದು ವಿದ್ಯಾರ್ಥಿಗಳಲ್ಲಿ ಅಂದರೆ ನಮ್ಮ ಒಂದು ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ 1000 ವಿದ್ಯಾರ್ಥಿಗಳಲ್ಲಿ 500 ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಒಂದು ಚಾನಲಿಂದಾನೇ ಸಿಕ್ತು ಅಂತ ಅಂದರೆ ನಮ್ಮ ಒಂದು ಖುಷಿ ಅದು. ಓಕೆನಾ. ನಮಗೆ ತುಂಬ ಖುಷಿ ಆಗುತ್ತೆ. ಬಟ್ ಏನಪ್ಪ ಅಂತಾರೆ, ಮುಂದೆ ಇಲ್ಲಿ SDA ಮತ್ತು FDA ಮತ್ತು FDA ವೇಕೆನ್ಸಿ ಕೂಡ ಬರ್ತಾ ಇದೆ. ಆ ಒಂದು ವೇಕೆನ್ಸಿಗಳಿಗೂ ಕೂಡ ಸೇಮ್ ಬ್ಯಾಚ್, ಏನು ಕೂಡ ಬೇರೆದು ಓದ್ಬೇಡಿ, ಇದೇ ಬ್ಯಾಚನ್ನು ಓದಿ. 100% ಯೂಸ್ ಆಗುತ್ತೆ. ಓಕೆನಾ. ಮತ್ತೆ ಬೇರೆ ಬ್ಯಾಚು ಬೇರೆ ಇದು ಕೋರ್ಸು ಏನು ಕೂಡ ತಗೊಳಕ್ಕೆ ಹೋಗ್ಬೇಡಿ, ಇದನ್ನೇ ಓದಿ, ಇದೇ 100% ಯೂಸ್ ಆಗುತ್ತೆ. ವಿತಿನ್ 2027 2027 ಒಳಗಡೆ ನೀವು ಜಾಬ್ ತಗೊಂಡಿಲ್ಲ ಅಂತ ಅಂದರೆ ಈ ಒಂದು ಏನಪ್ಪ ಅಂತ ಅಂದರೆ ಈ ಒಂದು ಕಾಂಪಿಟೇಟಿವ್ ಫೀಲ್ಡನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡಿ. ಓಕೆನಾ. ವಿತಿನ್ 2027 ತಗೊಂಡಿಲ್ಲ ಅಂದರೆ ಬಿಟ್ಟುಬಿಡಿ. ಯಾಕೆಂದರೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ. ಯಾಕೆ ಅಂತ ಅಂದರೆ 2027 ಒಳಗೆ ಬೇಕಾದಂಥ ನೇಮಕಾತಿಗಳು ಆಗ್ತವೆ. ನಿಮ್ಮ ಒಂದು ಏನಪ್ಪ ಅಂತಂದರೆ ಡಿಗ್ರಿ ಮೇಲೆ ಆಗಿರ್ತಕ್ಕಂಥ ಒಂದು ಏನು ಸ್ಟೂಡೆಂಟ್ ನೇಮಕಾತಿ ಆಗಿರ್ಬೋದು, ಅಥವಾ ಬೇಕಾದಂಥ ನೇಮಕಾತಿ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಎಲ್ಲ ನೇಮಕಾತಿಗಳು ಈಗ ಆಗ್ತಾ ಇದೆ. ಮತ್ತು ಕ್ರೈಸ್ ಅಂತ ಅಂದರೆ ಏನು ಮಿಡ್ಲ್ ಸ್ಕೂಲು ಮತ್ತು ಹೈಸ್ಕೂಲ್ ಶಿಕ್ಷಕರು ಇರ್ತಾರೆ, ಅದಕ್ಕೆ ಒಂದು ಕೋರ್ಸ್ ತೊಗೊಂಡು ಬರ್ತೀನಿ. ಸಾಮಾನ್ಯ ಜ್ಞಾನ ಆಗಿರ್ಬೋದು, ಎಲ್ಲ ಕೋರ್ಸ್ ಇರುತ್ತೆ, ಅದನ್ನು ನಾನು ತೆಗೆದುಕೊಂಡು ಬರ್ತೀನಿ ಆದಷ್ಟು ಬೇಗ. ಅದಕ್ಕೆ ಕಾಯ್ತಾ ಇದ್ದೀರಾ ತುಂಬ ವಿದ್ಯಾರ್ಥಿಗಳು. ಅವರು ಕೂಡ ನಮ್ಮ ಒಂದು ತರಗತಿಗಳನ್ನು ನೋಡಿದರೆ ನಿಮಗೂ ಕೂಡ ಯೂಸ್ ಆಗುತ್ತೆ ನೋಡಿ. ಸಂಪೂರ್ಣ ಬ್ಯಾಚನ್ನು ಯಾವ ರೀತಿ ಪರ್ಚೇಸ್ ಮಾಡಬೇಕು, ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 501 ರೂಪಾಯಿನ ಸೆಂಡ್ ಮಾಡಿ ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡ್ಬೋದು, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು. ಇದರ ಜೊತೆಗೆ ನಿಮಗೆ 6 ತಿಂಗಳ ಕರೆಂಟ್ ಅಫೇರ್ಸ್ ಸಿಗುತ್ತೆ ನೋಡಿ. ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಿದ್ದೀರಾ, ಈ ಒಂದು ಸಂಪೂರ್ಣ ಬ್ಯಾಚನ್ನು ಪರ್ಚೇಸ್ ಮಾಡಿಬಿಟ್ಟು ಮತ್ತೆ ಏನು ಮಾಡ್ತಿದ್ದೀರಾ, ಈ ಒಂದು ಪ್ರಚಲಿತ ಘಟನೆಗಳ ಬ್ಯಾಚ್ ಇದನ್ನು ಕೂಡ ಪರ್ಚೇಸ್ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು ಯಾಕೆ, ನಾನು 6 ತಿಂಗಳ ಕರೆಂಟ್ ಅಫೇರ್ಸ್ ಮೊದಲೇ ಕೊಡ್ತಾ ಇರಬೇಕಾದ್ರೆ ನಿಮಗೆ ದುಡ್ಡು ಜಾಸ್ತಿ ಆಗಿತ್ತು ಅಂತ ಅಂದರೆ ಯಾರಿಗಾದರೂ ಕಷ್ಟದಲ್ಲಿರೋರಿಗೆ ಕೊಡಿ. ನಾನು ಎಷ್ಟು ಬೇಕು ಏನು ಬೇಕು ಅದನ್ನು ತಗೊಂಡು ನಾನು ಇದನ್ನು ಮಾಡಿದ್ದೀನಿ, ಬ್ಯಾಚನ್ನು ಮಾಡಿದ್ದೀನಿ. ನಮಗೆ ನಿಮ್ಮ ಒಂದು ಹಣ ಮುಖ್ಯ ಅಲ್ಲ, ನಮಗೆ ನಿಮ್ಮ ಒಂದು ಓದು ಎಂಬತಕ್ಕಂಥದ್ದು ತುಂಬ ಮುಖ್ಯ. ಅದಕ್ಕಾಗಿ ಬ್ಯಾಚನ್ನು ಮಾಡಿದ್ದೀನಿ. ನೀವು ಸಂಪೂರ್ಣವಾಗಿ ಏನಪ್ಪ ಅಂತಂದರೆ ಇಲ್ಲೇ ಸಿಗುತ್ತೆ ಅಂತ ಅಂದಮೇಲೆ ಮತ್ತೆ ಯಾಕೆ ಅಮೌಂಟನ್ನು ವೇಸ್ಟ್ ಮಾಡ್ತಿದ್ದೀರಾ, ಅದನ್ನು ಇಷ್ಟಪಡ್ತೀನಿ. ನೀವು 501 ರೂಪಾಯಿ ಮಾತ್ರ ಸೆಂಡ್ ಮಾಡಿ, ನಿಮಗೆ 6 ತಿಂಗಳ ಕರೆಂಟ್ ಅಫೇರ್ಸನ್ನು ಕೂಡ ಕೊಡ್ತೀವಿ. ಅದರ ಜೊತೆಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ GK PDF ಅನ್ನು ಕೊಡ್ತೀವಿ, ನೀವು ಓದ್ಕೋಬೋದು. ಓಕೆನಾ. ಈಗಾಗಲೇ 4 ನಿಮಿಷ ಆಯಿತು. ಕೆಲವು ವಿದ್ಯಾರ್ಥಿಗಳು ಬೈಕೋತಿರ್ತಾರೆ, ಅಂದರೆ ಏನಪ್ಪ ಅಂತಂದರೆ ಇವರು ಬರೀ ಕ್ಲಾಸ್ ಹೇಳಲ್ಲ, ಬರೀ ಬ್ಯಾಚನ್ನು ಪ್ರಮೋಟ್ ಮಾಡ್ತಾರೆ ಅಂತ. ವಿದ್ಯಾರ್ಥಿಗಳೇ, ನಾನು ಬರೀ ಬ್ಯಾಚನ್ನು ಪ್ರಮೋಟ್ ಮಾಡ್ತಾ ಇಲ್ಲ. ನಮ್ಮ ವಿದ್ಯಾರ್ಥಿಗಳು 100% ಸುಮ್ಮನೆ ಅಲ್ಲ, 100% ಜಾಬನ್ನು ತಗೋಬೇಕು ಅಂತ ನಾನೇನು ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಇರ್ತಕ್ಕಂಥ ಒಂದು ಪಾತನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ಅರ್ಥ ಆಯ್ತಾ.
ನಿನ್ನೆ ತರಗತಿಯಲ್ಲಿ ಈ ಒಂದು 7 ಕ್ವಶನ್ಸ್ ಆಗಿದ್ವು. ಈಗ ಇವತ್ತಿನ ತರಗತಿಯಲ್ಲಿ ಮುಂದೆ ಮಾಡಬೇಕು. ಇನ್ನು ಕೂಡ ತುಂಬ ಕ್ವಶನ್ಸ್ ಇದ್ದಾವೆ. ಒಂದೊಂದಾಗಿ ನಾವು ನೋಡ್ಕೊಳ್ತಾ ಹೋಗೋಣ. 34ನೇ ತರಗತಿ ಬಂದಿದೆ. ಈಗ ಬನ್ನಿ ಮೊದಲನೇ ಪ್ರಶ್ನೆಯನ್ನು ಈಗ ನೋಡೋಣ. ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ 10th ಶೆಡ್ಯೂಲ್. 10ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ಈ ಒಂದು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 10ನೇ ಅನುಸೂಚಿ ಬಂದ್ಬಿಟ್ಟು ಆಂಟಿ ಡಿಫೆಕ್ಷನ್ ಲಾ. ಆಂಟಿ ಡಿಫೆಕ್ಷನ್ ಲಾ ಅಂತ ಅಂದ್ರೆ ಏನು? ಪಕ್ಷಾಂತರ ನಿಷೇಧ ಕಾಯ್ದೆ. ಪಕ್ಷಾಂತರ ನಿಷೇಧ ಕಾಯ್ದೆ 52ನೇ ಒಂದು ತಿದ್ದುಪಡಿ 1985ರಲ್ಲಿ ಈ ಒಂದು ತಿದ್ದುಪಡಿಯನ್ನು ತೆಗೆದುಕೊಂಡು ಬರ್ತಾರೆ. ಈ ತಿದ್ದುಪಡಿ ಮುಖಾಂತರ ಫಾರ್ ಎಕ್ಸಾಂಪಲ್ ಎ ಎಂಬತಕ್ಕಂಥ ಒಂದು ಪಾರ್ಟಿ ಇರುತ್ತೆ, ಬಿ ಎಂಬತಕ್ಕಂಥ ಪಾರ್ಟಿ ಇರುತ್ತೆ, ಸಿ ಎಂಬತಕ್ಕಂಥ ಪಾರ್ಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಟೋಟಲ್ ಆಗಿ 100 ಏನಪ್ಪ ಅಂತ ಅಂದರೆ ಕ್ಯಾಂಡಿಡೇಟ್ ವೋಟ್ ಅಥವಾ MP ಸೀಟ್ ಇದ್ದಾವೆ ಅಂತ ಅಂದರೆ ಎನಲ್ಲಿ 45 ಸೀಟ್ ತಗೊಂಡ್ರು, ಬಿನಲ್ಲಿ 40 ಸೀಟ್ ತಗೊಂಡ್ರು, ಇನ್ನು ಉಳಿದಿದ್ದೆಷ್ಟು 15 ಸೀಟ್ಗಳು ಸಿನ ತಗೊಂಡ್ರು ಅಂತ ಅನ್ಕೊಳ್ಳಿ. ಈ ಒಂದು ಸಿನಿಂದ ಏನು ಮಾಡ್ತಾರೆ, ಫಸ್ಟ್ ಇವರು ಎ ಪಾರ್ಟಿಗೆ ಸೇರ್ಕೊಳ್ತಾರೆ. ಎ ಪಾರ್ಟಿಗೆ ಸೇರ್ಕೊಂಡಾಗ ಇಲ್ಲಿ ಟೋಟಲ್ ಆಗಿ 60 ಸೀಟ್ಗಳು ಆಗ್ತವೆ. ಇಲ್ಲಿ ಬಹುಮತ ಆಗೋ ಕಾರಣದಿಂದಾಗಿ ಇಲ್ಲಿಂದ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಮೊದಲನೇದಾಗಿ. ಮತ್ತೆ ಅದರಲ್ಲಿ ಕೆಲವರು ಏನು ಮಾಡ್ತಾರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ ಬರೋದಿಲ್ಲ, ಇಲ್ಲಿ ನಾನು ಮೊದಲು ಬಿ ತಗೋಬೇಕಿತ್ತು. ಇಲ್ಲಿ ನೋಡಿ ಎ ಬಿ ಸಿ, ಇಲ್ಲಿ 45 ಜನ ಇದ್ದಾರೆ, ಇಲ್ಲಿ 40 ಜನ ಇದ್ದಾರೆ, ಇಲ್ಲಿ ಯಾರಪ್ಪ ಅಂತಂದರೆ 15 ಜನ ಇದ್ದಾರೆ. ಮೊದಲೇನು ಮಾಡಿದ್ರು, ಬಿಗೆ ಸೇರ್ಕೊಂಡ್ರು ಇವರು. ಬಿ ಸೇರ್ಕೊಂಡಾಗ 55 ಜನ ಆಯಿತು. 55 ಜನ ಆಯ್ತಲ್ವಾ, ಬಹುಮತ ಆಯಿತು. ಅದಕ್ಕಾಗಿ ಇವ್ರು ಏನು ಮಾಡ್ತಾರೆ, ಬಿಯಿಂದ ಪ್ರೈಮ್ ಮಿನಿಸ್ಟರ್ಗಳನ್ನು ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಅಥವಾ ಬೇರೆ ಬೇರೆ ಇವರು ಸರ್ಕಾರಗಳನ್ನು ನಡೆಸ್ತಾರೆ. ಬಟ್ ಇನ್ನೊಂದು ಇಲ್ಲೇನಾಗುತ್ತೆ, 15 ಜನ ಇದ್ದಾರಲ್ವಾ, ಇದರಲ್ಲಿ 5 ಜನ ಏನು ಮಾಡ್ತಾರೆ ಬಂದುಬಿಟ್ಟು, ಇಲ್ಲಿ 5 ಅಲ್ಲ 6 ಜನ ಅಂದ್ಕೊಳ್ಳಿ, 6 ಮೆಂಬರ್ಸ್ ಅಂದ್ಕೊಳ್ಳಿ. 6 ಜನ ಬಂದುಬಿಟ್ಟು ಎ ಸೇರ್ಕೊಂಡ್ಬಿಡ್ತಾರೆ ಅಂದ್ಕೊಳ್ಳಿ. ಇನ್ನು ಸ್ವಲ್ಪ ಜನ ಇಲ್ಲಿದ್ದಾರೆ, ಸ್ವಲ್ಪ ಜನ 6 ಜನ ಬಂದ್ಬಿಟ್ಟು ಇಲ್ಲಿ ಸೇರ್ಕೊಂಡ್ಬಿಟ್ರೆ ಇಲ್ಲಿ 51 ಜನ ಆದ್ರಲ್ವಾ, ಇಲ್ಲಿ ಕಡಿಮೆ ಆದರು. ಇಲ್ಲೆಷ್ಟು ಜನ ಆದರು, 49 ಜನ ಆದರು. ಆವಾಗ ಏನಾಗುತ್ತೆ, ಇಲ್ಲಿ ಎ ಅವರು ಇಲ್ಲಿ ಈ ಒಂದು ಬಿನ ಸರ್ಕಾರವನ್ನು ಬೀಳಿಸ್ಬಿಡ್ತಾರೆ. ಅದಕ್ಕಾಗಿ ಏನು ಮಾಡ್ತಿದ್ದಾರೆ, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಮಿನಿಮಮ್ ಏನು ಮಾಡಬೇಕು, ಆ ಒಂದು ಪಾರ್ಟಿನಲ್ಲಿ ಇರ್ತಕ್ಕಂಥ ಒಂದು ಸೀಟನ್ನು ಗೆದ್ದಿರ್ತಕ್ಕಂಥವ್ರು ಸಿ ಎಷ್ಟಿದ್ದಾರೆ, 15 ಜನ ಇದ್ದಾರೆ ಅಂದ್ಕೊಳ್ಳಿ. ಮಿನಿಮಮ್ ಎಷ್ಟು, 2/3. 2/3 ಅಂತ ಅಂದರೆ 3/2 ಭಾಗದಷ್ಟು ಅವರು ಏನು ಮಾಡಬೇಕು, ಪಾರ್ಟಿಯನ್ನು ಬಿಟ್ಟು ಹೋದರೆ ಅವರಿಗೆ ಏನಪ್ಪ ಅಂತಾರೆ, ಅವರ ಒಂದು MP ತನವನ್ನು ಕಳ್ಕೊಳ್ಳೋದಿಲ್ಲ. ಬಟ್ ನೀವೇನಾದರೂ 2/3ಕ್ಕಿಂತ ಕಡಿಮೆ ಜನ ನೀವೇನಾದರೂ ಹೋದ್ರಿ ಅಂತ ಅಂದರೆ 100% ನಿಮ್ಮ ಒಂದು MP ತನವನ್ನು ಕಳ್ಕೊಳ್ತೀರಾ ಅಂತ ಆಂಟಿ ಡಿಫೆಕ್ಷನ್ ಲಾನ್ನು ತೆಗೆದುಕೊಂಡು ಬಂದಿದ್ದಾರೆ. ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆನ ತೆಗೆದುಕೊಂಡು ಬಂದಿದ್ದಾರೆ. 1985ರಲ್ಲಿ ಇದನ್ನು ತೆಗೆದುಕೊಂಡು ಬಂದರು. 52ನೇ ತಿದ್ದುಪಡಿ ಮುಖಾಂತರ ತೆಗೆದುಕೊಂಡು ಬಂದರು. ಈ ತಿದ್ದುಪಡಿ ಮುಖಾಂತರ ನಾನು ಈಗೇನೇನು ಹೇಳಿದೆ ಆ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಎಲ್ಲವೂ ಕೂಡ ಕ್ವಶನಲ್ಲಿ ಬರುತ್ತೆ. ಈಗ ಬನ್ನಿ ನೋಡೋಣ. ಈ ಒಂದು 10ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಮೊದಲನೇ ಹೇಳಿಕೆ ನೋಡಿ, ಇದನ್ನು 52ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಎರಡನೇದು ನೋಡಿ, ಇದು ಪಕ್ಷಾಂತರ ಆಧಾರದ ಮೇಲೆ ಅರ್ಹತೆಗೆ ಸಂಬಂಧ ಹೊಂದಿದೆ. ಪಕ್ಷಾಂತರ ಆಧಾರ ಅಂದರೆ ಅದೇ ಅಲ್ವಾ, ನಾನು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಏನು ಹೇಳಿದೆ ಅದೇ ಅಲ್ವಾ. ಇಟ್ ಡೀಲ್ಸ್ ವಿತ್ ಅ ಡಿಸ್ಕ್ವಾಲಿಫಿಕೇಶನ್ ಅಂದರೆ ಅನರ್ಹತೆ ಅಂತ ಕೊಟ್ಟಿದ್ದಾರೆ. ಡಿಸ್ಕ್ವಾಲಿಫಿಕೇಶನ್ ಆನ್ ದ ಗ್ರೌಂಡ್ಸ್ ಆಫ್ ಡಿಫೆಕ್ಷನ್ ಅಂತ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಇದು ತೆಗೆದುಕೊಂಡು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆ ಕೂಡ ಇಲ್ಲೇನಿದೆ ಸರಿ ಇದೆ. ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು, ಇಲ್ಲಿಂದ ಕ್ವಶನ್ 100% ಬರುತ್ತೆ. ಪಕ್ಷಾಂತರ ವಿರೋಧಿ ನಿಯಮಗಳು ಸಂಸತ್ತಿನ ಸದಸ್ಯರಿಗೆ ಮಾತ್ರ ಅನ್ವಯಿಸುತ್ತದೆ. ನೋಡಿತ್ತು ವಿದ್ಯಾರ್ಥಿಗಳು, ತುಂಬ ಇಂಪಾರ್ಟೆಂಟ್ ಇದು. ನೋಡಿ ಇಲ್ಲೇನು ಕೊಟ್ಟಿದ್ದಾರೆ, ದ ಆಂಟಿ ಡಿಫೆಕ್ಷನ್ ಪ್ರೊವಿಷನ್ಸ್ ಅಪ್ಲೈ ಓನ್ಲಿ ಟು ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್. MP ಅವರಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳು, MP ಅವರಿಗೆ ಮಾತ್ರ ಅಲ್ಲ, ವಿಧಾನಸಭೆಯಲ್ಲಿ ಇರತಕ್ಕಂಥ ವಿಧಾನಸಭಾ ಸದಸ್ಯರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಹೌದಲ್ವಾ, ವಿಧಾನಸಭಾ ಸದಸ್ಯರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ತುಂಬ ಇಂಪಾರ್ಟೆಂಟು. ಅದಕ್ಕಾಗಿ ಈ ಒಂದು ಮೂರನೇ ಹೇಳಿಕೆ ಏನಿದೆ ಅದು ತಪ್ಪಿದೆ. ಹಾಗಾಗಿ ಇಲ್ಲಿ ಮೊದಲ 2 ಹೇಳಿಕೆಗಳು ಇಲ್ಲಿ ಸರಿಯಾಗಿದ್ದಾವೆ. ಹಾಗಾಗಿ 1 ಮತ್ತು 2 ಮಾತ್ರ ಸರಿ. 1, 2 ಮಾತ್ರ ಎಲ್ಲಿದೆ, ಇಲ್ಲಿ ಆಪ್ಷನ್ ಬಿ ನಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ನಲ್ಲಿ ಕೊಟ್ಟಿದ್ದಾರೆ. ಮುಖ್ಯದ 3 ಆಪ್ಷನ್ಗಳು ತಪ್ಪಾಗ್ತವೆ. 1 ಮತ್ತು 2 ಮಾತ್ರ ಸರಿ ಆಗುತ್ತೆ. ಅರ್ಥ ಆಯ್ತಾ? ಎಷ್ಟು ಈಸಿಯಾಗಿ ಅರ್ಥ ಆಯ್ತು ಹೇಳಿ ನಿಮಗೆ ಇವಾಗ. ಇದೇ ರೀತಿ ನಾವೇನು ಮಾಡ್ತಿದ್ದೀವಿ, ಎಲ್ಲ ತರಗತಿಗಳನ್ನು ಕೊಡ್ತಾ ಇದ್ದೀವಿ ನಿಮಗೆ ಈಸಿ ಆಗಲಿ ಅಂತ. ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 3ನೇ ಕ್ಲಾಸ್. ಇದು 3ನೇ ಕ್ಲಾಸು. ಟೋಟಲ್ ಆಗಿ 34ನೇ ಕ್ಲಾಸು. ಹಿಸ್ಟ್ರಿ ಕ್ಲಾಸ್ ಆಲ್ರೆಡಿ ಆಗಿದೆ. 31 ತರಗತಿಗಳು ಸಂಪೂರ್ಣವಾಗಿ ಇತಿಹಾಸದ ತರಗತಿಗಳು ಇದ್ದಾವೆ. ಯಾರ್ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ. ಈಗ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ 5th and 6th ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ. 5 ಮತ್ತು 6ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ಆಲ್ರೆಡಿ ಇದ್ರ ಮೇಲೆ ಕ್ವಶನ್ ಆಗಿದೆ. ಮತ್ತೆ ಇನ್ನೊಂದ್ಸಲಿ ನಾನು ಕ್ವಶನ್ ಅನ್ನು ತಂದಿದ್ದೇನೆ, ಬಟ್ ಬೇರೆ ಕ್ವಶನ್ ಇದು. ಓಕೆನಾ? ನೋಡಿ 5 ಮತ್ತು 6ನೇ ಅನುಸೂಚಿಗಳಲ್ಲಿ ಏನೇನಿದ್ದಾವೆ. 5ನೇ ಅನುಸೂಚಿಯಲ್ಲಿ ಶೆಡ್ಯೂಲ್ಡ್ ಏರಿಯಾಸ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದರೆ ಬುಡಕಟ್ಟು ಪ್ರದೇಶಗಳು ಮತ್ತು ಬುಡಕಟ್ಟು ಜನಾಂಗಗಳು ಅಂತ ಕೊಟ್ಟಿದ್ದೇನೆ.
ನೆಕ್ಸ್ಟ್ 6ನೇ ಅನುಸೂಚಿಯಲ್ಲಿ ಟೋಟಲ್ ಆಗಿ 4 ರಾಜ್ಯಗಳಲ್ಲಿ ಇರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗಗಳು. ಆ ಒಂದು 4 ರಾಜ್ಯಗಳು ಯಾವುದು? ಅಸ್ಸಾಂ ATMM, ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ, ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ. ಈ ಒಂದು 4 ರಾಜ್ಯಗಳಲ್ಲಿ ಇರ್ತಕ್ಕಂತಹ ಒಂದು ಹಿಂದುಳಿದ ಒಂದು ಜನಾಂಗಗಳಿಗೆ ಏನಪ್ಪ ಅಂತ ಅಂದರೆ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳನ್ನು ಫಾರ್ಮೇಷನ್ ಮಾಡೋದಕ್ಕೆ ಏನಪ್ಪ ಅಂತಂದರೆ ಗವರ್ನರ್ ಅಥವಾ ರಾಜ್ಯಪಾಲರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಡುತ್ತೆ ಈ ಒಂದು ಯಾವುದಪ್ಪ ಅಂತ ಅಂದರೆ 6ನೇ ಅನುಸೂಚಿ. ಗೊತ್ತಿರಲಿ, ಇದು ಇಲ್ಲಿಂದ ಕ್ವಶನ್ ಬರುತ್ತೆ ನೋಡಿ. ಇಲ್ಲೇನು ಕೇಳಿದರೆ, ಈ 2 ಅನುಸೂಚಿಗಳು ಪರಿಶಿಷ್ಟ ಪಂಗಡಗಳಿಗೆ ಎಸ್ ಟಿ ಅವರಿಗೆ ಸಂಬಂಧಪಟ್ಟಂಥ ವಿಶೇಷ ನಿಬಂಧನೆಗಳು, ಸ್ಪೆಷಲ್ ಪ್ರಾವಿಷನ್ಸ್ ಇದನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, ಬೋತ್ ದ ಶೆಡ್ಯೂಲ್ಸ್ ಕಂಟೈನ್ ಸ್ಪೆಷಲ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ದ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಇದೆ, ಸರಿ ಇದೆ. ಅದೇ ರೀತಿ ನೋಡಿ, 6ನೇ ಅನುಸೂಚಿಗೆ ಒಳಪಡುವ ಈಶಾನ್ಯ ರಾಜ್ಯಗಳನ್ನು ಹೊರತುಪಡಿಸಿ ಇತರ ರಾಜ್ಯಗಳ ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಪಂಗಡಗಳಿಗೆ 5ನೇ ಅನುಸೂಚಿ ಸಂಬಂಧ ಹೊಂದಿದೆ. ನೋಡಿ, ಅಸ್ಸಾಂ, ತ್ರಿಪುರಾ ಮತ್ತು ಮೇಘಾಲಯ, ಮಿಜೋರಾಂ ಈ ಒಂದು 4 ರಾಜ್ಯಗಳನ್ನು ಬಿಟ್ಟು ಬೇರೆ ಇನ್ನೂ ಕೂಡ ಎಷ್ಟಿದಾವೆ ರಾಜ್ಯಗಳು? 28 ರಾಜ್ಯಗಳಲ್ಲಿ ಇನ್ನು 24 ರಾಜ್ಯ ಇದ್ದಾವೆ ಅಲ್ವಾ. ಇಲ್ಲಿ ಇರ್ತಕ್ಕಂಥ ಬುಡಕಟ್ಟು ಪ್ರದೇಶಗಳಿಗೆ 5ನೇ ಅನುಸೂಚಿ ಅಂಡರಲ್ಲಿ, 5th ಶೆಡ್ಯೂಲ್ ಅಂಡರಲ್ಲಿ ಏನು ಮಾಡಿದ್ದಾರೆ? ಕಾನೂನನ್ನು ವ್ಯಕ್ತಪಡಿಸಿದ್ದಾರೆ, ಸ್ಪೆಷಲ್ ಪ್ರಾವಿಷನನ್ನು ಕೊಟ್ಟಿದ್ದಾರೆ. ಇದು ಕೂಡ ಸರಿ ಆಯಿತಾ. ನೆಕ್ಸ್ಟ್ 3ನೇ ಹೇಳಿಕೆ ನೋಡಿ, 6ನೇ ಅನುಸೂಚಿಯು ಸ್ವಾಯತ್ತ ಜಿಲ್ಲಾ ಮಂಡಳಿಗಳಿಗೆ ಅವಕಾಶವನ್ನು ಕಲ್ಪಿಸುತ್ತದೆ. ನೆಕ್ಸ್ಟ್ ಏನಿದೆ ನೋಡಿ, ದ 6th ಶೆಡ್ಯೂಲ್ ಪ್ರೊವೈಡ್ಸ್ ದ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಇದೆ, ಇದು ಕೂಡ ಸರಿ ಇದೆ. ಹಾಗಾಗಿ 3 ಕೂಡ ಇಲ್ಲಿ ಸರಿ, 3 ಹೇಳಿಕೆಗಳು ಸರಿ ಇದಾವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇಲ್ಲಿಂದ ಪ್ರಶ್ನೆ ಮಾತ್ರ 100% ಬರುತ್ತೆ, ಹೇಳ್ತಿದ್ದೀನಿ, ಸುಮ್ಮನೆ ಹೇಳ್ತಾ ಇಲ್ಲ. ಕರೆಕ್ಟಾಗಿ ನೋಟ್ಸ್ ಮಾಡ್ಕೊಂಡು ಓದಿ. ಶೆಡ್ಯೂಲ್ಸ್ ಮೇಲೆ 100% ಎಲ್ಲ ಪರೀಕ್ಷೆಗಳಲ್ಲಿ ಒಂದೊಂದು ಕ್ವಶನ್ ಬರುತ್ತೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿಂದ ಬರೀ 12 ಶೆಡ್ಯೂಲ್ಸ್ ಇದ್ದಾವೆ. ಅದರಲ್ಲಿ ಸಂವಿಧಾನದ ಅರ್ಧಕ್ಕರ್ಧ ಭಾಗ ಇಲ್ಲೇ ಇದ್ದಾವೆ. ಅದಕ್ಕಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಇದನ್ನು ಓದ್ಕೊಂಡು ಹೋಗಿ 100% ಕ್ವಶನ್ ಬರುತ್ತೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ 9th ಶೆಡ್ಯೂಲ್ ಅಂತ ಇದೆ. 9ನೇ ಅನುಸೂಚಿ ಅಂತ. ಏನಪ್ಪ 9ನೇ ಅನುಸೂಚಿ? ಲ್ಯಾಂಡ್ ರಿಫಾರ್ಮು ಮತ್ತು ಜಮೀನ್ದಾರಿಕೆ ಹಕ್ಕು ಅವೆಲ್ಲವೂ ಕೂಡ 9ನೇ ಅನುಸೂಚಿಯಲ್ಲಿ ಬರುತ್ತೆ. 1ನೇ ಅನುಸೂಚಿ 1951ರಲ್ಲಿ ಈ ಒಂದು ಅನುಸೂಚಿನ ತೆಗೆದುಕೊಂಡು ಬಂದರು. ನೋಡೋಣ ಬನ್ನಿ ಇವಾಗ 9ನೇ ಅನುಸೂಚಿ ಬಗ್ಗೆ ಏನೇನು ಹೇಳುತ್ತೆ ಅಂತ. ಇದನ್ನು 1951ರ ಮೊದಲನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಮೂಲಕ ಸೇರಿಸಲಾಯಿತು. ನಾನು ಈಗಾಗಲೇ ಹೇಳಿದೆ, 1ನೇ ಅನುಸೂಚಿ 1ನೇ ಏನಪ್ಪ ಅಂತ ತಿದ್ದುಪಡಿ ಕಾಯ್ದೆ 1951ರಿಂದ ಸೇರಿಸಿದ್ದಾರೆ ಅಂತ. ಹಾಗಾಗಿ ಮೊದಲನೇ ಹೇಳಿಕೆ 100% ಸರಿ ಇದೆ. ಕೆಲವು ಸಂದರ್ಭಗಳಲ್ಲಿ 9ನೇ ಅನುಸೂಚಿಯಲ್ಲಿರುವ ಕಾನೂನುಗಳನ್ನು ನ್ಯಾಯಾಂಗ ಪರಿಶೀಲನೆಗೆ ಒಳಪಡಬಹುದು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಅಂದರೆ ಏನೋ ಜುಡಿಷಿಯಲ್ ರಿವ್ಯೂ, ಅಂದರೆ ಏನಾದರೂ ಆಗಿರಲಿ 9ನೇ ಅನುಸೂಚಿಯಲ್ಲಿ ಬರ್ತಕ್ಕಂಥ ಕಾನೂನುಗಳು ಏನಿದಾವೆ ಎಲ್ಲವೂ ಕೂಡ ನ್ಯಾಯಾಂಗ ವಿಮರ್ಶೆಗೆ ಒಳಪಟ್ಟಿರ್ತದೆ ಅಂತ ಕೊಟ್ಟಿದ್ದಾರೆ ಕೆಲವು ಸಂದರ್ಭಗಳಲ್ಲಿ ಅಂತ. ಇದು ಕೂಡ ಸರಿ ಇದೆ, ಯಾಕಂದರೆ ಸುಪ್ರೀಂ ಕೋರ್ಟ್ ಇದನ್ನು ಹೇಳಿಬಿಟ್ಟಿದೆ, ನ್ಯಾಯಾಂಗ ವಿಮರ್ಶೆಗೆ ಇದು ಒಳಪಟ್ಟಿದೆ ಅಂತ. ಹಾಗಾಗಿ 2ನೇ ಹೇಳಿಕೆ ಕೂಡ ಸರಿ. 3ನೇ ನೋಡಿ ಏನಿದೆ, 9ನೇ ಅನುಸೂಚಿಯಲ್ಲಿ ಸೇರಿಸಲಾದ ಪ್ರತಿಯೊಂದು ಕಾನೂನು ಶಾಶ್ವತವಾಗಿ ನ್ಯಾಯಾಂಗ ಪರಿಶೀಲನೆಗೆ ರಚಿಸಲ್ಪಟ್ಟಿದೆ. ನೋಡಿ, ತುಂಬ ಇಂಪಾರ್ಟೆಂಟ್ ಇಲ್ಲಿ 3ನೇ ಹೇಳಿಕೆ ಏನಿದೆ, ಎವ್ವೆರಿ ಅಂದರೆ ಒಂದೊಂದು ಕಾನೂನು ಅಲ್ಲ, ಎಲ್ಲ ಕಾನೂನುಗಳು ಏನು 9ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥ ಎಲ್ಲ ಕಾನೂನುಗಳು ಪರ್ಮನೆಂಟ್ಲಿ ಅಂತ ಅಂದರೆ ನೀವು ಕರೆಕ್ಟಾಗಿ ಪರಿಶೀಲನೆ ಅಂದರೆ ಕಂಪಲ್ಸರಿಯಾಗಿ ಏನು ಮಾಡಬೇಕು, ಪ್ರೊಟೆಕ್ಟ್ ಆಗಿದ್ದಾವೆ ಜುಡಿಷಿಯಲ್ ರಿವ್ಯೂವಿಂದ. ಇದು ತಪ್ಪಿದು. ಪ್ರೊಟೆಕ್ಷನ್ ಪರ್ಮನೆಂಟ್ಲಿ ಅಂತ ಬಂದಾಗ ತಪ್ಪಿದು. ಓಕೆನಾ? ಏನಪ್ಪ ಅಂತಂದರೆ ಇದು ಕೆಲವು ಸಂದರ್ಭಗಳಲ್ಲಿ ಅಂತ ಬಂದಾಗ ಸರಿ. ಓಕೆನಾ? ಅದಕ್ಕಾಗಿ 3ನೇ ಹೇಳಿಕೆ ತಪ್ಪಿದೆ. 1 ಮತ್ತು 2 ಮಾತ್ರ ಸರಿ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅರ್ಥ ಆಯ್ತಾ? ನೋಡಿ ವಿದ್ಯಾರ್ಥಿಗಳೇ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಪ್ರಶ್ನೆಗಳು ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀನಿ ಅಂತ ಅಂದರೆ ಇದು ಬಿಟ್ಟು ಬೇರೆ ಹೊರಗೆ ಬರೋದಕ್ಕೆ ಚಾನ್ಸೇ ಇಲ್ಲ ಈ ಒಂದು ಶೆಡ್ಯೂಲ್ಸ್ಗಳಿಂದ. ಅದಕ್ಕಾಗಿ ಎಲ್ಲವೂ ಕೂಡ ಕವರ್ ಆಗಿದ್ದಾವೆ. ಬಟ್ ಕೆಲವೊಂದು ಏನಪ್ಪ ಅಂತ ಅಂದರೆ ಕೆಲವೊಂದು ಪ್ರಶ್ನೆಗಳು ಔಟ್ ಆಫ್ ದ ಬಾಕ್ಸ್ ಬರ್ತವೆ. ಅದಕ್ಕೆ ನೀವು ಏನು ಮಾಡಬೇಕು, PDF ಓದಿರ್ತೀರಲ್ವ, ಅದರ ಮೇಲೆ ನೀವು ಏನು ಮಾಡ್ಬೋದು, ಆನ್ಸರನ್ನು ಮಾಡ್ಬೋದು. ಅರ್ಥ ಆಯ್ತಾ? ಈಗ ಹೋಗೋಣ ಮುಂದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಫಸ್ಟ್ ಶೆಡ್ಯೂಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಮೊದಲನೇ ಅನುಸೂಚಿ, ಫಸ್ಟ್ ಶೆಡ್ಯೂಲ್. ಇತ್ತೀಚೆಗೆ ಇದ್ರ ಮೇಲೆ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಎಕ್ಸಾಮ್ ಪ್ರಶ್ನೆ ಬಂದಿತ್ತು. ಮೊದಲನೇ ಅನುಸೂಚಿ ಬಗ್ಗೆ ಬಂದಿದೆ, 7ನೇ ಅನುಸೂಚಿ ಬಗ್ಗೆ ಬಂದಿದೆ, 8ನೇ ಅನುಸೂಚಿ ಬಗ್ಗೆ ಬಂದಿದೆ. ಒಂದೇ ಎಕ್ಸಾಮಲ್ಲಿ 3 ಕ್ವಶನ್ನು ಬರೀ ಅನುಸೂಚಿಗಳ ಮೇಲೆ ಕೇಳಿದ್ದಾರೆ. ನೀವು ಬೇಕಾದರೆ ನೋಡ್ಕೊಂಡು ಬನ್ನಿ ಕ್ವಶನ್ ಪೇಪರನ್ನು, ನಾನು ಸುಳ್ಳು ಹೇಳ್ತಾ ಇಲ್ಲ. ಮತ್ತು ಈ 30 ಯಾವುದಪ್ಪ ಅಂತ 8ನೇ ಕ್ಲಾಸ್ ಅಂತ ಹೇಳ್ತೀನಿ ನೋಡಿ. ಇದು ಅರೌಂಡು 28ನೇ ತರಗತಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಪೊಲೀಸ್ ಕಾನ್ಸ್ಟೇಬಲಲ್ಲಿ ಬಂದಿರತಕ್ಕಂಥ ಏನು ತರಗತಿ ಇದೆ, 28ನೇ ತರಗತಿ. ಅದನ್ನು ನೋಡಿ, ನಿಮಗೆ ಸಂಪೂರ್ಣವಾಗಿ ಇದರಲ್ಲಿ ಇರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕ್ವಶನ್ಸ್ಗಳಿದ್ದಾವೆ. ಅಂದರೆ
ಏನು ಭಾರತದ ಸಂವಿಧಾನದಿಂದ ಬಂದಿರತಕ್ಕಂಥ ಕ್ವಶನ್ಸ್ಗಳು ಇದ್ದಾವೆ. ಒಂದ್ಸಲಿ ನೋಡಿ, ಪೊಲೀಸ್ ಕಾನ್ಸ್ಟೇಬಲಲ್ಲಿ ಕೇಳಿದ್ದಾರೆ, ಅವೆಲ್ಲವೂ ಕೂಡ ಇದ್ದಾವೆ. ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ. ಈಗ ನೋಡಿ ಮುಂದಿನ ಪ್ರಶ್ನೆ. ಭಾರತದ ಸಂವಿಧಾನದ ಮೊದಲನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹೆಸರುಗಳನ್ನು ಒಳಗೊಂಡಿದೆ. ಯೂನಿಯನ್ ಮತ್ತು ಟೆರಿಟರಿಗಳ ಬಗ್ಗೆ, ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರಿ ಬಗ್ಗೆ ಈ ಒಂದು ಮೊದಲನೇ ಅನುಸೂಚಿ ಹೇಳುತ್ತೆ. ಹಾಗಾಗಿ ಮೊದಲನೇ ಹೇಳಿಕೆಯಲ್ಲಿ 100% ಸರಿ ಇದೆ. ಆಯಿತಾ. ಮುಂದಕ್ಕೆ ಹೋಗೋಣ. ನೋಡಿ ಮುಂದಕ್ಕೆ ಏನಿದೆ. ಇದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಭೌಗೋಳಿಕ ವ್ಯಾಪ್ತಿಯನ್ನು ನಿರ್ದಿಷ್ಟಪಡಿಸುತ್ತದೆ. ಭೌಗೋಳಿಕ ವ್ಯಾಪ್ತಿ ಅಂತ ಅಂದರೆ ಏನು, ಏನಪ್ಪ ಅಂತಂದರೆ ಬಾರ್ಡರ್ ಅಂದರೆ ಎರಡು ರಾಜ್ಯಗಳ ನಡುವೆ ಏನಾದರೂ ಜಗಳ ಆಗ್ತಿದೆ ಅಂದ್ಕೊಳ್ಳಿ. ಹಾಗಾದರೆ ಜಗಳ ಆಗ್ತಿದ್ದಾಗ ಅಥವಾ ಒಂದು ಪ್ರದೇಶದ ಮೇಲೆ ಜಗಳ ಆಗ್ತಿದ್ದಾಗ ಅದನ್ನು ಏನು ಮಾಡ್ತಾರೆ, ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಬಂದುಬಿಟ್ಟು ಇದು ನಿಮಗೂ ಸೇರಲ್ಲ ಅಂದ್ಬಿಟ್ಟು ಇವರು ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿ ಸೇರುತ್ತೆ ಅಂದ್ಬಿಟ್ಟು ಹೇಳಿಬಿಡ್ತಾರೆ. ಆವಾಗ ಜಗಳ ಕಂಪ್ಲೀಟಾಗಿ ಹೋಗ್ಬಿಡುತ್ತಲ್ವ. ಅದಕ್ಕಾಗಿ ಈ ಒಂದು ಜಗಳದ ಬಗ್ಗೆ ಏನು ಮಾಹಿತಿ ಇದೆ, ಈ ರೀತಿ ಆದಾಗ ಏನು ಮಾಡಬೇಕು ಎಂಬತಕ್ಕಂಥ ಮಾಹಿತಿ ಏನಿದೆ ಇದು ಒಂದನೇ ಅನುಸೂಚಿಯಲ್ಲಿ ಹೇಳಿದ್ದಾರೆ, ಯೂನಿಯನ್ ಮತ್ತು ಟೆರಿಟರಿ ಬಗ್ಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಯಾವುದಪ್ಪ ಅಂತ ಅಂದರೆ ಚಂಡೀಗಢ ಒಂದು ಯೂನಿಯನ್ ಟೆರಿಟರಿ ಆಗಿದೆ. ಇದು ಪಂಜಾಬ್ ಮತ್ತು ಹರಿಯಾಣ ಎರಡರ ಒಂದು ರಾಜಧಾನಿ ಕೂಡ ಏನಿದೆ, ಚಂಡೀಗಢ ಆಗಿದೆ. ಯಾಕಪ್ಪ ಅಂತಂದರೆ ಈ ಒಂದು ಚಂಡೀಗಢ ಹರಿಯಾಣಕ್ಕೆ ಸೇರಬೇಕು ಅಂತ ಅವರು ಜಗಳ ಆಡ್ತಾ ಇದ್ರು, ಪಂಜಾಬಿಗೆ ಸೇರಬೇಕಂದ್ರೆ ಇವರು ಜಗಳ ಆಡ್ತಾ ಇದ್ರು. ಅದಕ್ಕಾಗಿ ಏನು ಮಾಡಿದರು, ಚಂಡೀಗಢವನ್ನು ಏನು ಮಾಡಿದರು, ಪ್ರತ್ಯೇಕ ಒಂದು ಏನಪ್ಪ ಅಂತಂದರೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡಿಬಿಟ್ಟು ಅದನ್ನು ಕ್ಯಾಪಿಟಲ್ ಮಾಡಿಬಿಟ್ರು. ಈ ರೀತಿಯಾಗಿ ಏನು ಮಾಡ್ತಾರೆ, ಜಗಳವನ್ನು ಸುಧಾರಿಸೋದಕ್ಕೆ ಒಂದನೇ ಅನುಸೂಚಿಯಲ್ಲಿ ಇದಕ್ಕೆ ಸಂಬಂಧ ಹೊಂದಿದೆ ಅಂತ. ಓಕೆನಾ. ನೆಕ್ಸ್ಟ್ ಇತ್ತೀಚೆಗೆ ಅಮರಾವತಿ ಅಂತ ಇಲ್ಲಿ ಹೆಸರನ್ನು ಏನು ಮಾಡಿದರು, ಕ್ಯಾಪಿಟಲ್ ಸಿಟಿಯನ್ನು ಚೇಂಜ್ ಮಾಡಿದರು. ಕ್ಯಾಪಿಟಲ್ ಸಿಟಿ ಅಮರಾವತಿ ಅಂತ ಅಂದರೆ ಯಾವುದು, ಅಮರಾವತಿ ಕ್ಯಾಪಿಟಲ್ ಸಿಟಿ ಆಂಧ್ರ ಪ್ರದೇಶ ಅಲ್ವಾ. ಈ ಒಂದು ಆಂಧ್ರ ಪ್ರದೇಶದ ಒಂದು ಕ್ಯಾಪಿಟಲ್ ಸಿಟಿ ಅಥವಾ ರಾಜಧಾನಿಯನ್ನು ಅಮರಾವತಿಗೆ ಏನಪ್ಪ ಮಾಡಿದರು ಅಂತ ಅಂದರೆ ಚೇಂಜ್ ಮಾಡಿದರು. ಅದು ಯಾವ ಒಂದು ಶೆಡ್ಯೂಲ್ ಅಂಡರ್ ಬರುತ್ತೆ ಅಂತ ಅಂದರೆ ಮೊದಲನೇ ಅನುಸೂಚಿ. ನೋಡಿ ಪ್ರಶ್ನೆ ಅಂತೂ ಬರ್ಬೋದು 100%, ಮೊದಲನೇ ಅನುಸೂಚಿ ಅಂಡರಲ್ಲಿ ಬರುತ್ತೆ, ಹಾಗಾಗಿ ಗೊತ್ತಿರಲಿ. ನೆಕ್ಸ್ಟು ಎರಡನೇ ಹೇಳಿಕೆ ಕೂಡ ಸರಿ ಇದೆ. ಮೂರನೇ ಹೇಳಿಕೆ ನೋಡಿ, ಮೊದಲನೇ ಅನುಸೂಚಿಯು ರಾಜ್ಯಸಭೆಗಳ ಸ್ಥಾನಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ನಿಬಂಧನೆಗಳನ್ನು ಒಳಗೊಂಡಿದೆ. ದ ಫಸ್ಟ್ ಶೆಡ್ಯೂಲ್ ಕಂಟೈನ್ಸ್ ಪ್ರಾವಿಷನ್ ರಿಗಾರ್ಡಿಂಗ್ ದ ಅಲೋಕೇಶನ್ ಆಫ್ ಸೀಟ್ಸ್ ಇನ್ ದ ರಾಜ್ಯಸಭಾ. ನೋಡಿ ಇದು ಎಷ್ಟನೇ ಅನುಸೂಚಿಯಲ್ಲಿ ಬರುತ್ತೆ, 4ನೇ ಅನುಸೂಚಿಯಲ್ಲಿ ಬರುತ್ತೆ. ಅಂದರೆ ಸ್ಪೆಷಲ್ ಪ್ರಾವಿಷನ್ಸ್ ಅಥವಾ ರಾಜ್ಯಸಭೆಗಳಿಗೆ ಬರ್ತಕ್ಕಂಥ ಒಂದು ಕೆಲವು ರಾಜ್ಯಗಳಿಂದ ಮತ್ತು ಯೂನಿಯನ್ ಟೆರಿಟರಿಗಳಿಂದ ಸೀಟ್ಸ್ಗಳು ಇದ್ದಾವೆ. ಅಂದರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಎಷ್ಟೆಷ್ಟು ಸೀಟ್ಗಳು ಇದ್ದಾವೆ ಅಂತ ಇಲ್ಲಿ 4ನೇ ಅನುಸೂಚಿಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 1ನೇ ಅನುಸೂಚಿ ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ 3ನೇ ಹೇಳಿಕೆ ತಪ್ಪಿದೆ, 1 ಮತ್ತು 2 ಮಾತ್ರ ಸರಿ. ಓಕೆನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮುಂದಕ್ಕೆ ಹೋಗೋಣ. ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಸೆಕೆಂಡ್ ಶೆಡ್ಯೂಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ದಾರೆ. ಎರಡನೇ ಏನಪ್ಪ ಅಂತಂದರೆ ಅನುಸೂಚಿ ಬಗ್ಗೆ ನೋಡಿ, ಇದು ಕೆಲವು ಸಾಂವಿಧಾನಿಕ ಅಧಿಕಾರಿಗಳ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಪಟ್ಟಂಥ ನಿಬಂಧನೆಗಳನ್ನು ಒಳಗೊಂಡಿದೆ. ಯಾವ ಅಧಿಕಾರಿ, ಸಾಂವಿಧಾನಿಕ ಅಧಿಕಾರಿ. ಗೊತ್ತಿರಲಿ, ಇಲ್ಲಿ ಪ್ರೈಮ್ ಮಿನಿಸ್ಟರ್ ಬರಲ್ಲ, ಚೀಫ್ ಮಿನಿಸ್ಟರ್ ಬರಲ್ಲ, ಗವರ್ನರ್ ಬರ್ತಾರೆ, ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ವೈಸ್ ಪ್ರೆಸಿಡೆಂಟ್ ಬರ್ತಾರೆ, ಮತ್ತು ಇಲ್ಲಿ ಅಟಾರ್ನಿ ಬರಲ್ಲ, ಇನ್ನೊಬ್ರು ಯಾರಪ್ಪ ಅಂತ ಅಂದರೆ CAG ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಬರ್ತಾರೆ. ಇವರೆಲ್ಲರೂ ಕೂಡ ಸಾಂವಿಧಾನಿಕ ಹುದ್ದೆಗಳು ಇವೆಲ್ಲ, ಅದಕ್ಕಾಗಿ ಇವರೆಲ್ಲರೂ ಬರ್ತಾರೆ. ಓಕೆನಾ. ಇದು ಒಳಗೊಂಡಿದೆ, ಹಾಗಾಗಿ ಮೊದಲನೇ ಹೇಳಿಕೆ ಸರಿ ಇದೆ. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಇದರ ಅಡಿಯಲ್ಲಿ ಒಳಪಡುವ ಸಾಂವಿಧಾನಿಕ ಅಧಿಕಾರಿಗಳಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ, ಸರಿ ಇದೆ. ನೆಕ್ಸ್ಟು 3ನೇ ಹೇಳಿಕೆ ನೋಡಿ, ಸಂಸತ್ತಿನ ಸದಸ್ಯರ ವೇತನವನ್ನು 2ನೇ ಸೂಚಿ ನಿರ್ಧಾರ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಬರೋದಿಲ್ಲ, ಸಂಸತ್ತಿನ ಸದಸ್ಯರು ಕೂಡ ಬರೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಯಾರು, ಪ್ರೈಮ್ ಮಿನಿಸ್ಟರ್ ಕೂಡ ಬರೋದಿಲ್ಲ, ಚೀಫ್ ಮಿನಿಸ್ಟರ್ ಕೂಡ ಬರೋದಿಲ್ಲ. ಓಕೆನಾ, ಅರ್ಥ ಆಯ್ತಾ. ಹಾಗಾಗಿ 3ನೇ ಹೇಳಿಕೆ ತಪ್ಪಿದೆ, 1 ಮತ್ತು 2 ಮಾತ್ರ ಸರಿ. ಇಲ್ಲಿ 2ನೇ ಅನುಸೂಚಿನ ಕರೆಕ್ಟಾಗಿ ಓದ್ಕೊಳ್ಳಿ. ಇಲ್ಲಿಂದ 100% ಕ್ವಶನ್ ಬರುತ್ತೆ. ಮತ್ತು ಇದೇ ರೀತಿ ಕ್ವಶನ್ ಬರಬೇಕು, ಬೇರೆ ಏನೂ ಕೂಡ ಇಲ್ಲ ಇದರೊಳಗೆ ಕೇಳೋದಕ್ಕೆ. ಓಕೆನಾ. ಸ್ಯಾಲರಿಗಳನ್ನು ಕೇಳೋದಕ್ಕೆ ಇನ್ನೇನು ಕೂಡ ಇಲ್ಲ, ಇದನ್ನು ಬಿಟ್ಟರೆ ಏನೂ ಕೇಳಲ್ಲ. ಓಕೆನಾ. ಸಾಂವಿಧಾನಿಕ ಹುದ್ದೆಗಳನ್ನು ಅಂತ ನೆನ್ಪಿಟ್ಕೊಂಬಿಡಿ. ನೀವು 100% ಆಗಿ ನೀವೇನು ಮಾಡ್ಬೋದು, ಇದಕ್ಕೆ 2ನೇ ಅನುಸೂಚಿ ಬಗ್ಗೆ ನೀವು ಆನ್ಸರನ್ನು ಮಾಡ್ಬೋದು. ಓಕೆನಾ, ಅರ್ಥ ಆಯ್ತಾ. ಮುಂದಕ್ಕೆ ಹೋಗೋಣ ಬನ್ನಿ ಇವಾಗ. ಓಕೆ, ಮುಂದಕ್ಕೆ ಏನಿದೆ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಥರ್ಡ್ ಶೆಡ್ಯೂಲ್. 3ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಏನಿದೆ ಇದು, ಇದರಲ್ಲಿ ಪ್ರಮಾಣ ವಚನಗಳು ಮತ್ತು ದೃಢೀಕರಣ ನಮೂನೆಗಳನ್ನು ಒಳಗೊಂಡಿದೆ. ಓತ್ ಅಂಡ್ ಅಫರ್ಮೇಷನ್ ಅಂತ ಕರೀತಾರೆ. ಓತ್ ಅಂಡ್ ಅಫರ್ಮೇಷನ್ ಇಂಗ್ಲೀಷಲ್ಲಿ ಪ್ರಮಾಣ ವಚನಗಳು ಇದ್ದರು ಮತ್ತು ನಮೂನೆಗಳನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ 100% ಸರಿ. ಓಕೆನಾ, ಅರ್ಥ ಆಯ್ತಾ. ನೆಕ್ಸ್ಟ್ 2ನೇ ಹೇಳಿಕೆ ನೋಡಿ, ಭಾರತದ ರಾಷ್ಟ್ರಪತಿಯು ಪ್ರಮಾಣ ವಚನವು 3ನೇ ಅನುಸೂಚಿಯಲ್ಲಿ ಒಳಗೊಂಡಿದೆ. ತಪ್ಪಿದು. ನೋಡಿ, ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ
ಮತ್ತು ಗವರ್ನರ್ ಅಥವಾ ರಾಜ್ಯಪಾಲ. ಇವರ ಒಂದು ಏನು ಓತ್ ಅಥವಾ ಏನಪ್ಪ ಅಂತಂದರೆ ಪ್ರಮಾಣ ವಚನಗಳಿದ್ದಾವೆ. ಇವೆಲ್ಲವೂ ಕೂಡ ಪರ್ಟಿಕ್ಯುಲರ್ ಆಗಿ ಒಂದೊಂದು ಅನುಚ್ಛೇದ ಅಥವಾ ಆರ್ಟಿಕಲ್ ಅಂಡರಲ್ಲಿ ಕೊಟ್ಬಿಟ್ಟಿದ್ದಾರೆ. ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಒಂದು ಏನಪ್ಪ ಅಂತಾರೆ ಪ್ರಮಾಣ ವಚನದ ಬಗ್ಗೆ ಒಂದು ಆರ್ಟಿಕಲಲ್ಲಿದೆ, ಉಪರಾಷ್ಟ್ರಪತಿ ಬಗ್ಗೆ ಒಂದು ಅನುಚ್ಛೇದದಲ್ಲಿದೆ, ರಾಜ್ಯಪಾಲರ ಬಗ್ಗೆ ಒಂದು ಅನುಚ್ಛೇದದಲ್ಲಿ ಇದೆ. ಹಾಗಾಗಿ ಇವರು ಮೂವರನ್ನ ಏನು ಮಾಡಿದ್ದಾರೆ, ಇಲ್ಲಿಂದ ರಿಮೂವ್ ಮಾಡಿದ್ದಾರೆ. ಎಲ್ಲಿಂದ? 2ನೇ ಅನುಸೂಚಿಯಿಂದ ರಿಮೂವ್ ಮಾಡಿದ್ದಾರೆ. ಇದು ಕೂಡ 100% ಆಲ್ರೆಡಿ ಬೇರೆ ಸ್ಟೇಟ್ಗಳಲ್ಲಿ ಕ್ವಶನ್ ಆಗಿದೆ. ಒಡಿಶಾ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ, ಒಡಿಶಾ ರಾಜ್ಯದಲ್ಲಿ ಇದ್ರ ಮೇಲೆ ಪ್ರಶ್ನೆ ಆಗಿದೆ. ಪಕ್ಕ ನಮ್ಮ ಮೇಲೆ ನಮ್ಮ ಒಂದು ಕರ್ನಾಟಕದಲ್ಲಿ ಇದನ್ನು ಕೇಳಬಹುದಲ್ವಾ ಮುಂದೆ, ಅದಕ್ಕಾಗಿ ನಾನು ತಂದಿದ್ದೀನಿ, ಗೊತ್ತಿರಲಿ. 2ನೇ ಹೇಳಿಕೆ ತಪ್ಪಿದೆ ಇಲ್ಲಿ. ನೆಕ್ಸ್ಟ್ 3ನೇ ನೋಡಿ, ಕೇಂದ್ರ ಸಚಿವರ ಪ್ರಮಾಣ ವಚನವು 3ನೇ ಅನುಸೂಚಿಯಲ್ಲಿ ಒಳಗೊಂಡಿದೆ. ಹೌದು, ಕೇಂದ್ರ ಸಚಿವರ ಪ್ರಮಾಣ ವಚನ ಏನಿದೆ ಅದು 3ನೇ ಅನುಸೂಚಿಯಲ್ಲಿ ಒಳಗೊಂಡಿದೆ. ಹಾಗಾಗಿ 1 ಮತ್ತು 3 ಮಾತ್ರ ಸರಿ. ಆಪ್ಷನ್ ಯಾವುದಪ್ಪ ಅಂತ ಅಂದರೆ ಸಿ, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಲೇಬೇಕು, ಯಾಕೆಂದರೆ ಅಷ್ಟು ಚೆನ್ನಾಗಿ ನಾನು ಕ್ಲಾಸ್ ಮಾಡಿಕೊಡ್ತಾ ಇದ್ದೀನಿ, ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಯಿತು ಅಂತ ಅಂದರೆ ಪ್ಲೀಸ್ ನಮಗೊಂದು ಥ್ಯಾಂಕ್ ಯು ಮೆಸೇಜನ್ನು ಹಾಕ್ತೀರಾ. ಎಲ್ಲರೂ ಕೂಡ ಥ್ಯಾಂಕ್ ಯು ಮೆಸೇಜ್ ಹಾಕಲೇಬೇಕು, ಹಾಕ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಒಂದು ಲೈಕ್ ಮಾಡಬೇಕು. ನೋಡಿ, ಎಲ್ಲ ತರಗತಿಗಳನ್ನು ಇಷ್ಟು ಚೆನ್ನಾಗಿ ತರಗತಿಗಳನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ 1000ಕ್ಕೂ ಅಧಿಕ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಾ. ಒಂದು 100 ಲೈಕ್ ಮಾಡೋಕ್ಕಾಗಲ್ವ ನಿಮಗೆ? 100 ಜನ ನೋಡ್ತೀರಾ ಅಂದಮೇಲೆ 100 ಲೈಕ್ ಮಾಡೋಕ್ಕಾಗಲ್ವ? ಮಾಡ್ತೀರಲ್ವ? ಇವಾಗ ಲೈಕ್ ಮಾಡಿ. ಇವಾಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇವಾಗ ಬನ್ನಿ ನೋಡಿ ಏನಿದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ 8th ಶೆಡ್ಯೂಲ್. 8ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 8ನೇ ಅನುಸೂಚಿಯ ಪ್ರಕಾರ ಮೂಲತಃ ಸಂವಿಧಾನದಲ್ಲಿ 14 ಭಾಷೆಗಳು ಇದ್ವು. ಹಿಂದಿನ ತರಗತಿಯಲ್ಲಿ ಕೂಡ ಹೇಳಿದ್ದೀನಿ, ಇಲ್ಲೇನು ಕೂಡ ಜಾಸ್ತಿ ಹೇಳೋದಿಲ್ಲ. 21ನೇ ಸಂವಿಧಾನದ ತಿದ್ದುಪಡಿ ಮೂಲಕ ಸಿಂಧಿ ಭಾಷೆಯನ್ನು 8ನೇ ಅನುಸೂಚಿಗೆ ಸೇರಿಸಲಾಯಿತು. ಇದನ್ನು ಕೂಡ ಹೇಳಿದ್ದೀನಿ ಆಲ್ರೆಡಿ, ಇದರ ಬಗ್ಗೆಯೂ ಕೂಡ ಜಾಸ್ತಿ ಹೇಳೋದಿಲ್ಲ. ನೆಕ್ಸ್ಟು 71ನೇ ಸಂವಿಧಾನದ ತಿದ್ದುಪಡಿ ಮೂಲಕ ಮಣಿಪುರಿ, ಕೊಂಕಣಿ ಮತ್ತು ನೇಪಾಳಿ ಭಾಷೆಗಳನ್ನು ಸೇರಿಸಲಾಯಿತು. ಹೌದಲ್ವಾ? ನೆಕ್ಸ್ಟು 21+71 ಎಷ್ಟಾಯಿತು? 92. 92ನೇ ತಿದ್ದುಪಡಿ ಮುಖಾಂತರ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ ಅಂತಕ್ಕಂಥ 4 ಭಾಷೆಗಳನ್ನು ಇಲ್ಲಿ ಸಂವಿಧಾನದ 8ನೇ ಅನುಸೂಚಿಗೆ ಸೇರಿಸಲಾಯಿತು. ಅರ್ಥ ಆಯ್ತಾ? ಟೋಟಲ್ ಆಗಿ ಪ್ರಸ್ತುತವಾಗಿ ನಮ್ಮ ಒಂದು ಭಾರತದ ಸಂವಿಧಾನದ 8ನೇ ಅನುಸೂಚಿಯಲ್ಲಿ 22 ಅಧಿಕೃತ ಭಾಷೆಗಳು ಇದ್ದಾವೆ. ಇದರಲ್ಲಿ ಇಂಗ್ಲೀಷ್ ಇಲ್ಲ. ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು 8ನೇ ಅನುಸೂಚಿ ಬಗ್ಗೆ, ಮತ್ತೇನು ಕೂಡ ಕೇಳಲ್ಲ. ಇಲ್ಲಿ 3 ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಅದೇ ರೀತಿ ಬನ್ನಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಏನಪ್ಪ ಅಂತ ಅಂದರೆ ಕಾನ್ಸ್ಟಿಟ್ಯೂಷನಲ್ ಶೆಡ್ಯೂಲ್ಸ್ ಅಂತ ಅಂದರೆ ಸಂವಿಧಾನದ ಏನಪ್ಪ ಅಂತ ಅಂದರೆ ಅನುಸೂಚಿಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಇದು ಜನರಲ್ ಆಗಿದ್ದು. ಮೂಲ ಸಂವಿಧಾನದಲ್ಲಿ 8 ಅನುಸೂಚಿಗಳಿದ್ವು. ಮೊದಲನೇ ಹೇಳಿಕೆ, ಮೊದಲನೇ ಸಂವಿಧಾನ ತಿದ್ದುಪಡಿಯ ಮೂಲಕ 9ನೇ ಅನುಸೂಚಿಯನ್ನು ಸೇರಿಸಲಾಯಿತು. ಹೌದಲ್ವಾ? ನೆಕ್ಸ್ಟು 52ನೇ ಸಂವಿಧಾನದ ತಿದ್ದುಪಡಿ ಮೂಲಕ 10ನೇ ಅನುಸೂಚಿಯನ್ನು ಸೇರಿಸಲಾಯಿತು. ಸರಿ ಇದೆ. ನೆಕ್ಸ್ಟು 4ನೇದು ನೋಡಿ, 73 ಮತ್ತು 74ನೇ ಸಂವಿಧಾನದ ತಿದ್ದುಪಡಿ ಮೂಲಕ ಕ್ರಮವಾಗಿ 11ನೇ ಮತ್ತು 12ನೇ ಒಂದು ಅನುಸೂಚಿಗಳನ್ನು ಸೇರಿಸಲಾಯಿತು. ಸರಿ ಇದೆ ಅಲ್ವಾ? 4 ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿ 4 ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ ಡಿ 1, 2, 3 ಮತ್ತು 4 ಸರಿ ಇದೆ. ಅರ್ಥ ಆಯ್ತಲ್ವಾ ಇವತ್ತಿನ ತರಗತಿ? ನೋಡಿ, ಈಗ ಲಾಸ್ಟಾಗಿ ಕೊನೆಯದಾಗಿ 3 ಪ್ರಶ್ನೆಗಳಿದ್ದಾವೆ. ಇದಕ್ಕೇನು ಮಾಡಬೇಕು? ನೀವು ಆನ್ಸರ್ ಮಾಡಬೇಕು. 3 ಪ್ರಶ್ನೆಗಳನ್ನ ನಿಮಗೆ ಕೊಡಲ. ಇವಾಗ 3 ಪ್ರಶ್ನೆಗಳನ್ನ ನಿಮಗೆ ಕೊಡ್ತೀವಿ, ಯಾರ್ಯಾರು ಆನ್ಸರ್ ಮಾಡ್ತೀರ ನೋಡೋಣ. ನೋಡಿ, ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಇದು ಒಂದನೇದು ಅಂತ ಅನ್ಕೊಳ್ಳಿ. ನಾನು ಮಾರ್ಕ್ ಮಾಡಿಲ್ಲ. 1, 2, 3. ನೀವೇನು ಮಾಡಬೇಕು? ಮೊದಲನೇ ಪ್ರಶ್ನೆಗೆ ಆಪ್ಷನ್ ಎ, 2ನೇ ಪ್ರಶ್ನೆಗೆ ಆಪ್ಷನ್ ಬಿ, 3ನೇ ಪ್ರಶ್ನೆಗೆ ಆಪ್ಷನ್ ಡಿ, ಈ ರೀತಿಯಾಗಿ ಆನ್ಸರ್ ಮಾಡಬೇಕು. ಓಕೆನಾ? ಅರ್ಥ ಆಯ್ತಾ? ಇಲ್ಲ ಅಂತಾರೆ ಮೊದಲನೇ ಪ್ರಶ್ನೆಗೆ 10th ಶೆಡ್ಯೂಲ್, 2ನೇ ಪ್ರಶ್ನೆಗೆ ಯಾವುದೋ ಫಾರ್ ಎಕ್ಸಾಂಪಲ್ ಏನಿದೆ ಮೊರಾರ್ಜಿ ದೇಸಾಯಿ, 3ನೇ ಶೆಡ್ಯೂಲ್ಗೆ 3ನೇ ಒಂದು ಪ್ರಶ್ನೆಗೆ ಏನಪ್ಪ ಅಂತ 5th ಶೆಡ್ಯೂಲ್, ಈ ರೀತಿಯಾಗಿ ಆನ್ಸರ್ ನಮಗೆ ಕೂಡ ಮಾಡ್ಬೋದು. ಹಾಗಾದರೆ ಪ್ರಶ್ನೆ ಹೇಳೋಣ ಇವಾಗ. ನೋಡಿ, ವಿಚ್ ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕಂಟೈನ್ಸ್ ದ ರಿಗಾರ್ಡಿಂಗ್ ಆಂಟಿ ಡಿಫೆಕ್ಷನ್. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ಅನುಸೂಚಿಯಲ್ಲಿ ಬರುತ್ತೆ ಕೇಳಿದ್ದಾರೆ. ಓಕೆನಾ? ನೆಕ್ಸ್ಟು 2ನೇ ಪ್ರಶ್ನೆ, 9th ಶೆಡ್ಯೂಲ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಕಾನ್ಸ್ಟಿಟ್ಯೂಷನ್ ಡ್ಯೂರಿಂಗ್ ದ ಪ್ರೈಮ್ ಮಿನಿಸ್ಟರ್ಶಿಪ್ ಆಫ್. ಅಂದರೆ 9ನೇ ಅನುಸೂಚಿನ ಸೇರಿಸಬೇಕಾದರೆ ನಮ್ಮ ಒಂದು ಭಾರತದ ಸಂವಿಧಾನದಲ್ಲಿ ಅಥವಾ ಭಾರತದಲ್ಲಿ ಪ್ರಧಾನಮಂತ್ರಿಗಳು ಯಾರಾಗಿದ್ದರು ಅಂತ ಇದನ್ನು ಕೇಳಿದ್ದಾರೆ. ನೆಕ್ಸ್ಟು 3ನೇ ಕ್ವಶನ್ ನೋಡಿ, ವಿಚ್ ಶೆಡ್ಯೂಲ್ ಡೀಲ್ಸ್ ವಿತ್ ದ ಅಲೋಕೇಶನ್ ಆಫ್ ಸೀಟ್ ಟು ರಾಜ್ಯಸಭಾ. ರಾಜ್ಯಸಭೆಗೆ ಸೀಟ್ಗಳನ್ನು ಏನಪ್ಪ ಅಂತ ಕೊಡ್ತಕ್ಕಂಥ ಒಂದು ಅನುಸೂಚಿಗಳು ಯಾವುದು? ಬೇರೆ ಬೇರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ರಾಜ್ಯಸಭೆಗೆ ಸೀಟ್ಗಳನ್ನು ಕೊಡ್ತಕ್ಕಂಥ ಅನುಸೂಚಿ ಯಾವುದು ಅಂತ
ಈಸಿ ಇದಾವೆ 3 ಕ್ವಶನ್ ಕೂಡ ಆನ್ಸರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ತರಗತಿ ನಿಮಗೆ ಯೂಸ್ ಆಗಿದ್ರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈಗ ತರಗತಿನ ನೋಡಿದ ಮೇಲೆ ನಿಮಗೇನಾದರೂ ಇಷ್ಟ ಆಗಿ ನಾನು ಬ್ಯಾಚನ್ನು ಪರ್ಚೇಸ್ ಮಾಡಬೇಕು ಸರ್ ಅನ್ನೋರಿಗೆ ಈಗ ನೋಡಿ ನಾನು ಬ್ಯಾಚ್ ತೋರಿಸ್ತೀನಿ. ನೋಡಿ ಸಂಪೂರ್ಣ ಬ್ಯಾಚ್ ಅಂತ ಇದೆ, ಸಂಪೂರ್ಣ ಬ್ಯಾಚ್ ಅಂತ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬ್ಯಾಚ್. ಇದು ಬ್ಯಾಚ್ ಪ್ರೈಸ್ ಬಂದುಬಿಟ್ಟು 501 ರೂಪಾಯಿ ಇರುತ್ತೆ. ಇದನ್ನು ಪೇ ಮಾಡಿಬಿಟ್ಟು ನೀವು ಸ್ಕ್ರೀನ್ಶಾಟನ್ನು ಟೆಲಿಗ್ರಾಮಲ್ಲಿ ಆದರೂ ಸೇರಿಸ್ಕೊಡಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ. ಜೊತೆಗೆ ನಮ್ದು ಇನ್ನೊಂದು ಹೇಳಿಲ್ಲ ಸರ್, ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಇದ್ದೀನಿ. ಇನ್ಸ್ಟಾಗ್ರಾಮ್ಗೆ ಯಾರು ಜಾಯ್ನ್ ಆಗಿಲ್ಲ, ಇನ್ಸ್ಟಾಗ್ರಾಮ್ಗೆ ಎಕ್ಸಾಮ್ ಇನ್ ಕನ್ನಡ ಅಂತ ಇನ್ಸ್ಟಾಗ್ರಾಮ್ ಇದೆ, ಎಲ್ಲರೂ ಕೂಡ ಅಲ್ಲಿ ಜಾಯ್ನ್ ಆಗಿ, ಓಕೆನಾ. ಅದನ್ನು ಕೂಡ ಯಾರು ಫಾಲೋ ಮಾಡಲಿಲ್ಲ ಎಲ್ಲರೂ ಕೂಡ ಫಾಲೋ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನಾನು ಏನು ಮಾಡ್ತೀನಿ, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಅಲ್ಲೂ ಕೂಡ ಕೊಡ್ತಾ ಹೋಗ್ತೀನಿ. ಜೊತೆಗೆ ಈ ಒಂದು ಟೆಸ್ಟ್ ಬ್ಯಾಚನ್ನ ಯಾರಾದರೂ ಪರ್ಚೇಸ್ ಮಾಡ್ಕೊಳ್ಳೋರಿದ್ರೆ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪರೀಕ್ಷೆಗೆ ಬ್ಯಾಚ್ ಪ್ರೈಸ್ ಬಂದುಬಿಟ್ಟು 201 ರೂಪಾಯಿ ಇದೆ. ಇದರಲ್ಲಿ ಟೆಸ್ಟ್ ಇರುತ್ತೆ, ಬರೀ ಟೆಸ್ಟ್ ಅಂತ ಅಂದರೆ ಟೆಸ್ಟ್ ಕ್ವಶನ್ಸ್ ಇರುತ್ತೆ. ಡೌನ್ಲೋಡ್ ಮಾಡಿಕೊಂಡು ನೀವು ಅಂದರೆ ಆಫ್ಲೈನಲ್ಲಿ ನೀವೇನು ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 201 ರೂಪಾಯಿ ಸೆಂಡ್ ಮಾಡಿ ಈ ಒಂದು ಟೆಸ್ಟ್ ಬ್ಯಾಚನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಸೋಮವಾರದಿಂದ ಇದರ ಒಂದು PDF ನಿಮಗೆ ಕಳಿಸ್ಕೊಡಲಾಗುತ್ತೆ, ಅದು ಗೊತ್ತಿರಲಿ. ಇವತ್ತಿನ ತರಗತಿ ನಿಮಗೆ ಯೂಸ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ 100% ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ, ಓಕೆನಾ. ತರಗತಿನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.